ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹಾಗಾದ್ರೆ ನಿಜಕ್ಕೂ ಏನು ನಡೀತಾ ಇದೆ? ಇನ್ನು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಉಪಜಾತಿ ಸೇರ್ಪಡೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಇದನ್ನು ವಿರೋಧಿಸಿದೆ. ಸ್ವಲ್ಪ ಹೊತ್ತಿನಲ್ಲಿ ಅವರು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ನಿಯೋಗ ಹೋಗ್ತಾ ಇದೆ. ಸುನಿಲ್ ಕುಮಾರ್, ಸಂಸದ ಯದುವೀರ್ ಸೇರಿದಂತೆ ಒಂದಷ್ಟು ಜನ ನಿಯೋಗದಲ್ಲಿರ್ತಾರೆ. ಸರ್ಕಾರದ ಅವಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಬಿಜೆಪಿ ಈ ಮುಖಾಂತರ ಮಾಡ್ತಾ ಇದೆ. ಸರ್ಕಾರಕ್ಕೆ ನಿರ್ದೇಶನ ಕೊಡಿ ಅಂತ ಕೂಡ ಬಿಜೆಪಿ ಮನವಿ ಸಲ್ಲಿಸುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ನಿರ್ದೇಶನ ಕೊಡಿ, ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿ ಸೇರ್ಪಡೆ ಇದಾಗಬಾರದು, ನೀವೇ ಸರ್ಕಾರಕ್ಕೆ ನಿರ್ದೇಶಿಸಬೇಕು ಅನ್ನುವಂಥ ಮನವಿ. ಶಾಸಕ ಸುನಿಲ್ ಕುಮಾರ್, ಸಂಸದ ಯದುವೀರ್ ಅವರಿರುವಂಥ ನಿಯೋಗ ನೀವು ಕ್ರಿಶ್ಚಿಯನ್ ಜೊತೆಗೆ ಇರುವಂಥ ಜಾತಿಗಳನ್ನು ಸೇರಿಸ್ತಾ ಹೋಗ್ಬಿಟ್ರೆ ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ನಾಯಕ ಕ್ರಿಶ್ಚಿಯನ್, ಯಾದವ ಕ್ರಿಶ್ಚಿಯನ್, ಈ ಥರ ಆಗಿಬಿಟ್ರೆ ಗತಿ ಏನು? ಹೀಗಾಗಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಅವಕಾಶ ಕೊಡಬಾರ್ದು. ಅದರ ಪರಿಣಾಮಗಳು ಬೇರೆ ಆಗಿಬಿಡ್ತವೆ. ನಾಳೆ ಬೇರೆ ರೀತಿಯ ಸಂದೇಶ ಹೋಗಿಬಿಡುತ್ತೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ವಿಶ್ವಕರ್ಮ ಬ್ರಾಹ್ಮಣ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ವಿಶ್ವಕರ್ಮ ಬ್ರಾಹ್ಮಣ ಬೇರೆ, ಬ್ರಾಹ್ಮಣ ಕ್ರಿಶ್ಚಿಯನ್ ಬೇರೆ, ದೇವಾಂಗ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್, ಈ ರೀತಿ ಆಗಿಬಿಟ್ರೆ ಏನು ಕತೆ? ಇದಾದ ನಂತರ ಸುನಿಲ್ ಕುಮಾರ್ ಮಾತಾಡಿದ್ರು. ಕ್ರಿಶ್ಚಿಯನ್ ಜೊತೆ ಹೆಸರು ಸೇರಿಸಲಿಕ್ಕೆ ನಮ್ಮ ವಿರೋಧ ಇದೆ ಅಂತಾರೆ ಸುನಿಲ್ ಕುಮಾರ್. ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ರಾಜ್ಯದ ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಈ ತೀರ್ಮಾನ ಕೈಗೊಳ್ಳಲಾಗ್ತಾ ಇದೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದೆ ಇರುವಂಥ ಎರಡು ಹುನ್ನಾರಗಳನ್ನು ಇವತ್ತು ಸಭೆಯಲ್ಲಿ ಗುರುತಿಸಿದವೆ. ಒಂದನೇದು, ಈ ರೀತಿ 47 ಉಪಜಾತಿಗಳಿಗೆ ಕ್ರಿಶ್ಚಿಯನ್ ನಾಮಕರಣವನ್ನು ಸಿದ್ದರಾಮಯ್ಯನವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಮುಂದಿನ ದಿನಗಳಲ್ಲಿ ಇದು ಮೀಸಲಾತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರುಪೇರನ್ನು ಮಾಡುವಂಥ ಒಂದು ಹುನ್ನಾರ ಇದೆ. ಅದರಲ್ಲೂ ವಿಶೇಷವಾಗಿ OBC ಮೀಸಲಾತಿಯನ್ನು ಏರುಪೇರು ಮಾಡುವಂಥ ಒಂದು ಹುನ್ನಾರವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಎನ್ನುವಂಥದ್ದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದೆ. ಎರಡನೇದು, ಸರ್ಕಾರವೇ ಅಧಿಕೃತವಾಗಿ ಮತಾಂತರಕ್ಕೆ ಬೇಕಾದಂಥ ಪ್ರೇರಣೆಯನ್ನು ಕೊಡುತ್ತೆ, ಮತಾಂತರವನ್ನು ಮಾಡಿದರೆ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಎನ್ನುವಂಥ ಪರೋಕ್ಷವಾದಂಥ ಸಂದೇಶವೂ ಕೂಡ ಇದರ ಹಿಂದೆ ಇದೆ ಅನ್ನುವಂಥದ್ದು ಇವತ್ತು ಸಭೆಯಲ್ಲಿ ವ್ಯಕ್ತ ಆಗಿದೆ. ಯಾವುದೇ ಕಾರಣಕ್ಕೆ ಈ ಉಪಜಾತಿಗಳನ್ನು ಇಟ್ಟುಕೊಂಡು ಈ ಸಮೀಕ್ಷೆಯನ್ನು ಮಾಡಲೇಬಾರದು ಅನ್ನುವಂಥ ಇವತ್ತು ನಮ್ಮ ಆಗ್ರಹ ಇದೆ. ಈ ವಿಷಯವನ್ನು ಇಟ್ಟುಕೊಂಡು ಯಾವುದೇ ಗೆಜೆಟ್ ನೋಟಿಫಿಕೇಶನ್ ಇಲ್ಲದೆ, ಯಾವುದೇ ಜಾತಿ ಪಟ್ಟಿಯಲ್ಲಿಲ್ಲದೆ ಇರುವಂಥ, ಸರ್ಕಾರದ ಅಧಿಕೃತ ಮಾನ್ಯತೆ ಇಲ್ಲದೆ ಇರುವಂಥ ಈ ಜಾತಿ ಪಟ್ಟಿಯನ್ನು ಆಯೋಗ ತೆಗೆದುಕೊಂಡು ಬಂದಿರುವಂಥದ್ದು ಸರಿಯಲ್ಲ. ನೀವು ನಿರ್ದೇಶನವನ್ನು ಕೊಡಬೇಕು ಅಂತೇಳಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ರಾಜ್ಯಪಾಲರು ಇದಕ್ಕೆ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತೇಳಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಈ ಸಭೆಯಲ್ಲಿ ವ್ಯಕ್ತ ಆಗಿದೆ. ಕ್ರಿಶ್ಚಿಯನ್ ಜಾತಿಗಳ ಹೆಸರಿನಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತಾರೆ ಅಧ್ಯಕ್ಷ ಮಧುಸೂದನ್. ಪ್ರತ್ಯೇಕವಾಗಿ ನಾವೇನೂ ಮೀಸಲಾತಿ ನೀಡಲ್ಲ ಅಂದಮೇಲೆ ತೊಂದರೆ ಏನು ಬಂತು? ತೊಂದರೆ ಆಗಲ್ಲ ಅನ್ನುವಂಥದ್ದು ಇವರ ಮಾತು. ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಇರೋದ್ರಿಂದ ಧಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಏನು ಅರ್ಥ ಅಂತ ಕೇಳ್ತಾರೆ ಮಧುಸೂದನ್. ಅಂದರೆ ಜನ ಕನ್ವರ್ಟ್ ಆದವರು ಬೇರೆ ಬೇರೆ ಕಾರಣದಿಂದ ದೇ ಸ್ಟಿಲ್ ವಾಂಟ್ ಟು ಕೀಪ್ ದಿ ಐಡೆಂಟಿಟಿ ಆಫ್ ದ ರೂಟ್. ಅವ್ರದ್ದು ಸರ್ಟಿಫಿಕೇಟೇ ತೊಗೊಂಡಿರ್ಬೋದು, ಬೇರೆ ಏನಾದರೂ ಕಾರಣ ಇರ್ಬೋದು. ಅವರಿಗೆ ನಾವು ನಿಮ್ಮ ಸರ್ವೆ ಮಾಡೋದಿಲ್ಲ, ನಿಮ್ಮ ಹೆಸರಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಬರೀ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಅರೇಂಜ್ ಮಾಡಲಿಕ್ಕೆ ಮಾತ್ರ ಯಾವುದು ಮುಂಚೆ ಪ್ರಚಲಿತ ಇತ್ತು ಅವನ್ನೆಲ್ಲ ನಾವು ಲೀಸ್ಟ್ ಮಾಡಿದ್ದೀವಿ. ಅದು ಸರ್ವೆ ಮಾಡಿ ಆದಮೇಲೆ ಅವ್ರದ್ದು ಸೋಷಲ್ ಸ್ಟೇಟಸ್ಸು, ಎಜುಕೇಷ್ನಲ್ ಸ್ಟೇಟಸ್ಸು ಎಲ್ಲ ಅಸೆಸ್ ಮಾಡುವಾಗ ನಾವು ಅವನ್ನೆಲ್ಲ ಕಂಪೈಲ್ ಮಾಡಿ ಕನ್ವರ್ಟ್ ಆದವರಿಗೆ ನಮಗೆ ಗೊತ್ತಾಗ್ತದೆ, ಅದನ್ನು ಇವ್ರು ಕನ್ವರ್ಟ್ ಆಗಿದ್ದಾರೆ ಆದರೂ ಇದು ಸೇರಿಸಿದ್ದಾರೆ ಅಂತ. ಅದನ್ನು ಅಸೆಸ್ ಮಾಡುವವರು ಅದನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಮಾಡ್ತಾರೆ. ಅದರಿಂದ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ ನನ್ನ ತಿಳಿದ ಮಟ್ಟಿಗೆ. ಅದರಿಂದ ಏನೂ ಡಿಫ್ರೆನ್ಸು ಆಗೋದಿಲ್ಲ. ಸೊ ಕೆಲವು ಜನರು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡಿದ್ದಾರೆ, ನಮಗೆ ಬ್ರಾಹ್ಮಣರದ್ದು ಕಮ್ಯುನಿಟಿಗೆ ಅಫೆಂಡ್ ಆಗ್ತದೆ ಅಂತ ತಿಳ್ಕೊಂಡ್ರೆ ನಾನು ಏನು ಮಾಡಲಿಕ್ಕೆ? ಆ ಥರ ಜನ ಬಂದು ಹೇಳಿದರೆ ನಮ್ಮ ಪರ್ಪಸ್ಸಿಗೆ ನಾವು ರೆಕಾರ್ಡ್ ಮಾಡಬೇಕಾಗ್ತದೆ.
ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ. ಅದನ್ನು ನಾವು ರೆಕಾರ್ಡ್ ಮಾಡಿದ್ರೂ ಬೇರೆ ಯಾವುದಕ್ಕೂ ಉಪಯೋಗಿಸೋದಿಲ್ಲ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್. ಏನು ನಡೀತಾ ಇದೆ? ಬೆಳಗಿನಿಂದ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅಂದರೆ ಈಗ ಇದು ಬೇರೆದೇ ರೀತಿಯ ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು. ಒಂದು ಕಡೆಗೆ BJPಯವರ ಹಿಂಡು ದಂಡು ಇವತ್ತು ಹೋಗಿ ರಾಜ್ಯಪಾಲರನ್ನು ಭೇಟಿ ಮಾಡುತ್ತೆ. ಸಂಬಂಧಪಟ್ಟಂಥ ವ್ಯವಸ್ಥೆಗೆ ನೀವೇ ನಿರ್ದೇಶನ ಕೊಡಿ ಅಂತ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಅದು ನಂಬರ್ 1. ಜೊತೆಗೇನೆಂದರೆ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅನ್ನುವಂಥ ಮಾತನ್ನು ತುಂಬ ಸ್ಪಷ್ಟವಾಗಿ BJP ನಾಯಕರು ಹೇಳಿದ್ದಾರೆ. ಇಲ್ಲಿ ನೋಡಿ, ಕೆಲ ನಾಯಕರುಗಳನ್ನು ಹೊರತುಪಡಿಸಿದರೆ ಅಪ್ಪಿ ತಪ್ಪಿ ಕಾಂಗ್ರೆಸ್ಸಿನ ನಾಯಕರು ಕೂಡ ಯಾರು ಮಾತಾಡ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಇದರ ಪರಿಣಾಮ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ. ಇದ್ಯಾಕೋ ಬೇರೆದೇ ರೀತಿಯ ಸ್ವರೂಪ ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಧುಸೂದನ್ ಹೇಳಿರುವಂಥ ಮಾತಿದೆಯಲ್ಲ, ನಾವೇನೇ ಹೌದು ನಾವು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಹೇಳಿ ನಾವು ಗುರ್ಸ್ಕೊಂಡಿದ್ದೀವಿ ಅಂತ ಹಾಕಿದ್ರೆ ಅದನ್ನು ಕೂಡ ನಾವು ಸೆನ್ಸಸ್ಸಲ್ಲಿ ಸೇರಿಸ್ಬೇಕಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೇನು ಸಪ್ರೇಟಾಗಿ ನಾವು ಮೀಸಲಾತಿ ಕೊಡಲ್ಲ, ಹೀಗಾಗಿ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಅಂತ. ಆದರೆ ಇದು ಯಾವ ರೀತಿ ಸಂದೇಶ ರವಾನಿಸುತ್ತೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಏನು ನಡೀತಾ ಇದೆ ಹರೀಶ್? ಹೌದು ರಂಗನಾಥ್, ಈಗಾಗಲೇ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಸೆಪ್ಟೆಂಬರ್ 22ರಿಂದ ಈ ಒಂದು ಸಮೀಕ್ಷೆ ಆರಂಭ ಆಗುತ್ತೆ. ಸಮೀಕ್ಷೆ ಆರಂಭಕ್ಕೂ ಮುನ್ನ ಸಾಕಷ್ಟು ಗೊಂದಲಗಳು ಈಗ ಇರುವಂತಹದ್ದು. ಜಾತಿ ಕಾಲಂನಲ್ಲಿ ಒಂದಷ್ಟು ಎಕ್ಸ್ಟ್ರಾ ಜಾತಿಗಳನ್ನು ಸೇರಿಸಲಾಗಿದೆ. ಅಂದರೆ ಸರ್ಕಾರದಿಂದ ಅಧಿಕೃತ ಮಾನ್ಯತೆ ಸಿಗದೇ ಇರತಕ್ಕಂತಹ ಜಾತಿಗಳನ್ನು ಕೂಡ ಸೇರಿಸಲಾಗಿದೆ. ಮತ್ತು ಯಾವುದೇ ಕುಲಶಾಸ್ತ್ರೀಯ ಅಧ್ಯಯನ ನಡೆಸದೇ ಇರತಕ್ಕಂತಹ ಜಾತಿಗಳನ್ನು ಕೂಡ ಇಲ್ಲಿ ಸೇರಿಸಿ ಈ ಸಮೀಕ್ಷೆಯನ್ನು ಮಾಡಲಾಗ್ತಿದೆ ಅನ್ನುವಂಥ ಆತಂಕ ಈಗ ಎದುರಾಗ್ತಾ ಇರುವಂತಹದ್ದು. ಈಗ ಇವತ್ತು ಬಿಜೆಪಿಯ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಒಂದು ದೊಡ್ಡ ದುಂಡು ಮೇಜಿನ ಸಭೆ ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹದ್ದು. ಈ ಒಂದು ದುಂಡು ಮೇಜಿನ ಸಭೆಗೆ ಬಹುತೇಕ ಸಮುದಾಯಗಳ ನಾಯಕರುಗಳು ಮತ್ತೆ ಚಿಂತಕರು ಸೇರಿ ಇವತ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ಏನೇನು ಅನಾನುಕೂಲ ಆಗುತ್ತೆ ಮತ್ತೆ ಹಿಂದೂ ಧರ್ಮವನ್ನ ಒಡೆಯುವಂತ ಹುನ್ನಾರ ಇದರಲ್ಲಿ ಇದೆ ಅನ್ನುವಂತಹದನ್ನ ಬಹುತೇಕ ನಾಯಕರುಗಳು ಇವತ್ತು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು, ಈ ಜಾತಿಗಳಿಗೆ ಅಧಿಕೃತ ಮಾನ್ಯತೆ ಇಲ್ಲ, ಮತ್ತೆ ಯಾವುದೇ ಕುಲಶಾಸ್ತ್ರೀಯ ಅಧ್ಯಯನ ಆಗಿಲ್ಲ. ಕೇಂದ್ರ ಸರ್ಕಾರದಿಂದ ಆಗಲಿ ಯಾವುದೇ ಮಾನ್ಯತೆಯನ್ನು ಪಡೆದಿರತಕ್ಕಂತಹ ಜಾತಿಗಳನ್ನ ಈ ಸಮೀಕ್ಷೆ ಒಳಗಡೆ ಸೇರಿಸುವಂತ ಅಗತ್ಯ ಏನಿತ್ತು, ಅದು ಕೂಡ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹಿಂದೂ ಜಾತಿಗಳನ್ನ ಸೇರಿಸಿ ಧರ್ಮವನ್ನ ಒಡೆಯುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದಾರೆ? ಅಂದ್ರೆ ಒಂದು ವೇಳೆ ಕ್ರಿಶ್ಚಿಯನ್ ಅಂತ ಕನ್ವರ್ಟ್ ಆದ ಮೇಲೆ ಅಲ್ಲಿ ಜಾತಿಗಳನ್ನ ಯಾಕೆ ಗುರುತಿಸಬೇಕು? ಈಗ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ, ಹಾಗಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ ಅಥವಾ ಮತಾಂತರ ಆಗ್ತಾರೆ ಅಂತಂದ್ಮೇಲೆ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆದ ಮೇಲೂ ಕೂಡ ಅಲ್ಲಿ ಜಾತಿಗಳನ್ನ ಯಾಕೆ ಗುರುತಿಸಲಾಗ್ತಿದೆ ಅನ್ನುವಂತಹ ಮೂಲಭೂತ ಪ್ರಶ್ನೆಗಳನ್ನ ಈ ಒಂದು ದುಂಡು ಮೇಜಿನ ಸಭೆಯಲ್ಲಿ ಎತ್ತುತ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಈ ಒಂದು ಜಾತಿ ಕಾಲಂನಲ್ಲಿ 47 ಹೊಸ ಜಾತಿಗಳನ್ನ ಕ್ರಿಶ್ಚಿಯನ್ ಜಾತಿಯ ಜೊತೆ ಸೇರಿಸಿ ಏನು ಲಿಸ್ಟ್ ಮಾಡಿದ್ದಾರೆ, ಇವುಗಳನ್ನ ಲಿಸ್ಟ್ ಇಂದ ತೆಗೆದು ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನ ಕೊಡಲಿಕ್ಕೆ 3 ಗಂಟೆಗೆ ಬಿಜೆಪಿ ನೇತೃತ್ವದ ನಿಯೋಗದ ಜೊತೆಗೆ ದುಂಡು ಮೇಜಿನ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರಮುಖ ಜಾತಿಗಳ ನಾಯಕರುಗಳು ಕೂಡ ರಾಜ್ಯಪಾಲರ ಭೇಟಿ ಮಾಡಿ ಈ ಹೊಸ ಜಾತಿಗಳನ್ನು ಏನು ಸರ್ಕಾರ ಸೇರ್ಪಡೆ ಮಾಡಿದೆ ಅದನ್ನ ತೆಗೆದು ಹಾಕಬೇಕು ಅನ್ನುವಂತ ಮನವಿಯನ್ನು ಮಾಡಲಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH